ಇಂದಿನ ಕಾರ್ಯಕ್ರಮದ ಗೌರವದ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ತುಂಬ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಡಳಿತದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾನ್ಯರು ಪೂಜ್ಯ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೆಳಗಾವಿ ಉತ್ತರದ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಆಸಿಂ ಸೇಠ್ ಸಾಹೇಬರನ್ನು ಕೂಡ ತುಂಬ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳಿಂದ ರಾಷ್ಟ್ರ ಧ್ವಜ ಆರೋಹಣೆ. ಇದೀಗ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಡಾಕ್ಟರ್ ಭಾನುಪ್ರಕಾಶ್ ಜಿ, ಪ್ರೊಬೇಷನರಿ IPS ಬೆಳಗಾವಿ ಜಿಲ್ಲೆಯವರು ಮಾನ್ಯ ಮುಖ್ಯ ಅತಿಥಿಗಳನ್ನು ವಿನಂತಿಸಲು ಮುಖ್ಯ ವೇದಿಕೆಯತ್ತ ಆಗಮಿಸಿದ್ದಾರೆ. ಗಣರಾಜ್ಯೋತ್ಸವ ಪರೇಡಿನಲ್ಲಿ 24 ತುಕಡಿಗಳು ಹಾಜರಿದ್ದು ಕವಾಯತು ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಪರೇಡ್ ಪರಿವೀಕ್ಷಣೆಗಾಗಿ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ವಿನಂತಿಸಿರುವ ಪರೇಡ್ ಕಮಾಂಡರ್ ಅವರು ಇದೀಗ ಮಾನ್ಯ ಮುಖ್ಯ ಅತಿಥಿಗಳೊಂದಿಗೆ ಪುಷ್ಪಾಲಂಕೃತ ತೆರಜೀಪಿನತ್ತ ಮುಂದೆ ಸಾಗ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಕರ್ಷಕ ಪಥಸಂಚಲನಕ್ಕೆ ಸಿದ್ಧರಾಗಿರುವ ಪರೇಡ್ ಅನ್ನ ಪರಿವೀಕ್ಷಣೆ ಮಾಡಲಿದ್ದಾರೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು. ಅದೆಷ್ಟು ಸುಂದರವಾಗಿದೆ ಈ ಜಿಲ್ಲಾ ಕ್ರೀಡಾಂಗಣ. ಮುಖ್ಯ ಅತಿಥಿಗಳ ಪರಿವೀಕ್ಷಣೆ ನಮ್ಮ ಕಣ್ಮನಗಳಲ್ಲಿ ಉಂಟು ಮಾಡುತ್ತಿದೆ ಹಬ್ಬದ ವಾತಾವರಣ. ಪುಷ್ಪಾಲಂಕೃತ ಕಂಗೊಳಿಸುತ್ತಿದೆ ಪರಿವೀಕ್ಷಣಾ ವಾಹನ. ಮುಖ್ಯ ಅತಿಥಿಗಳೊಂದಿಗೆ ನಾವೆಲ್ಲರೂ ಕೆಲವೇ ಕ್ಷಣಗಳಲ್ಲಿ ವೀಕ್ಷಿಸೋಣ ಪಥಸಂಚಲನ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಎಲ್ಲ ಮಾನ್ಯ ಶಾಸಕ ಬಂಧು ಮಿತ್ರರನ್ನ, ಎಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರುಗಳನ್ನ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿಶೇಷವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡು ಬೆಳಗಾವಿಯ ಖ್ಯಾತಿಯನ್ನ ಮುಗಿಲೆತ್ತರಕ್ಕೇರಿಸಿರುವ ಶ್ರೀ ಪ್ರಭಾಕರ್ ಕೋರೆ ಮಾನ್ಯರನ್ನ ಕೂಡ ಜಿಲ್ಲಾಡಳಿತದ ಪರವಾಗಿ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಆಗಮಿಸಿರತಕ್ಕಂಥ ಮಹಾನಗರ ಪಾಲಿಕೆಯ ಎಲ್ಲ ನಗರ ಸೇವಕರುಗಳನ್ನ, ಪೂಜ್ಯ ಮಹಾಪೌರರು, ಉಪ ಮಹಾಪೌರರನ್ನು ಕೂಡ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬೆಳಗಾವಿ ಸುದ್ದಿ ಮೊದಲನೇದಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ಜಿಲ್ಲೆ ಹಿಂಭಾಗದಲ್ಲಿ ಭಾರತ್ ಸೇವಾದಳ SMVK ಪ್ರೌಢಶಾಲೆ ನಗರ. ಎರಡನೇದಾಗಿ ನಗರ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ನಗರ ಹಿಂಭಾಗದಲ್ಲಿ ಕಂಟೋನ್ಮೆಂಟ್ ಪಾಠಶಾಲೆ ಬೆಳಗಾವಿ. ಮೂರನೇದಾಗಿ ಗೃಹ ರಕ್ಷಕ ದಳ ಬೆಳಗಾವಿ, ಅವರ ಹಿಂಭಾಗದಲ್ಲಿ ಅಲ್ಪಸಂಖ್ಯಾತರ ಮೂಲದೇಸಾಯಿ ಯೋಜನೆ ಶಾಲೆ ರಾಮಕೇಶ್ ನಗರ ಬೆಳಗಾವಿ. ನಾಲ್ಕನೇದಾಗಿ KSRP ಎಣ್ಣೆ ಪಡೆ ಪುರುಷ ಕಬಡ್ಡಿ ಬೆಳಗಾವಿ ಹಿಂಭಾಗದಲ್ಲಿ ಇಸ್ಲಾಮಿಯ ಆಂಗ್ಲ ಮಾಧ್ಯಮ ಶಾಲೆ ಕ್ಯಾಂಪ್ ಬೆಳಗಾವಿ. ಐದನೆಯದಾಗಿ KSRP ಎಣ್ಣೆ ಪಡೆ ಮಹಿಳಾ ತುಕಡಿ, ಅವರ ಹಿಂಭಾಗದಲ್ಲಿ ಸರ್ಕಾರಿ ಪ್ರೌಢಶಾಲೆ ಸಾಮ್ರಾ ಬೆಳಗಾವಿ.
ಏಳನೇದಾಗಿ KWKRTC ಬೆಳಗಾವಿ, ಹಿಂಭಾಗದಲ್ಲಿ ಸರ್ಕಾರಿ ಚಿಕ್ಕಮಂಡಲ ಪ್ರೌಢಶಾಲೆ ಶಾಪುರ್ ಬೆಳಗಾವಿ. ಹಿರಿಯರ ಸಂಗೀತವನ್ನು ನೀಡುವ ಮೂಲಕ ಕಾರ್ಯಕ್ರಮ ಪರಿಗಣಿಸುತ್ತಿರುವ ಪೊಲೀಸ್ ಬ್ಯಾಂಡ್ ತಂಡ, KSRP ಮತ್ತು KSRC ಬ್ಯಾಂಡ್ ತಂಡ. ಏಳನೇದಾಗಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಬೆಳಗಾವಿ, ಹಿಂಭಾಗದಲ್ಲಿ ಉರ್ದು ಸರ್ಕಾರಿ ಪ್ರೌಢಶಾಲೆ ನ್ಯೂ ಗಾಂಧಿನಗರ್ ಬೆಳಗಾವಿ. ತದನಂತರದಲ್ಲಿ ಕರ್ನಾಟಕ ಅಬಕಾರಿ ಇಲಾಖೆಯ ಬೆಳಗಾವಿ ತುಕಡಿ, ಅವರ ಜೊತೆಯಲ್ಲಿ ವಾಯ್ಕೆ ಕಟ್ಟಿಮನಿ ಪ್ರೌಢಶಾಲೆ ಆಜಮ್ ನಗರ್ ಬೆಳಗಾವಿ. 25ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ, ಹಿಂಭಾಗದಲ್ಲಿ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ರಾಮತೀರ್ಥಕರ್ ಬೆಳಗಾವಿ. 26ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ, ಅವರ ಜೊತೆಯಲ್ಲಿ ಭಾರತೀಯ ಸೆಂಟ್ರಲ್ ಸ್ಕೂಲ್ ಹುಡುಗ ಬೆಳಗಾವಿ. ಸೇಂಟ್ ಪಾಲ್ಸ್ ಪ್ರೌಢಶಾಲೆ ಇರ್ವಿಂಗ್ ಕ್ಯಾಂಪ್ ಬೆಳಗಾವಿ, ಹಿಂಭಾಗದಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಬೆಳಗಾವಿ. ಅವರ ಜೊತೆಯಲ್ಲಿ ಸಿದ್ದರಾಮೇಶ್ವರ ಪ್ರೌಢಶಾಲೆ ನೆಹರುನಗರ ಬೆಳಗಾವಿ ತಂಡ. ಮಾನ್ಯ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪರೇಡ್ ಪರೀಕ್ಷೆಯನ್ನು ಪೂರ್ಣಗೊಳಿಸಿರುವ ಮಾನ್ಯರು ಮುಖ್ಯ ವೇದಿಕೆಯಿಂದ ಮರಳಿ ಆಗಮಿಸ್ತಾ ಇದ್ದಾರೆ. ಕುಂದಾನಗರಿಯ ಕಲಿಯನ್ನು ಹೆಚ್ಚಿಸಿದೆ ಈ ಗಣರಾಜ್ಯ ದಿನ, ಎಲ್ಲೆಡೆ ರಾಜಾಜಿಸುತ್ತಿದೆ ತ್ರಿವರ್ಣ ಬಾವುಟ ತೋರಣ. ಭಾರತಾಂಬೆಗೆ ಬಲ ನೀಡಿದ ಈ ಸುದಿನ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ರೂಪುಗೊಂಡ ಸಂಭ್ರಮದ ಕ್ಷಣ. ಇದುವೇ ಭಾರತಾಂಬೆಯ ನವ್ಯತೆಯ ಭವ್ಯತೆಯ ಸುದಿನ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾದ ಸಂಭ್ರಮದ ದಿನ. ಪ್ರಜೆಗಳೆಲ್ಲರೂ ಪಡೆದರು ಸ್ವಾತಂತ್ರ್ಯ ಸಮಾನತೆಯ ಸಂತಸವನ್ನ. ಭಾರತವಾಯಿತು ಸರ್ವ ಜನಾಂಗದ ಶಾಂತಿಯ ತೋಟದ ನಂದನವನ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಇದು ಹೆಮ್ಮೆಯ ಕ್ಷಣ. ಪರೇಡ್ ಪರೀಕ್ಷಣೆಯನ್ನು ಪೂರ್ಣಗೊಳಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿಯವರು ತುಂಬು ಸಂತಸದೊಂದಿಗೆ ಪುಷ್ಪಾಲಂಕೃತ ತರದ ಜೀಪಿನಲ್ಲಿ ಮುಖ್ಯ ವೇದಿಕೆಯತ್ತ ಮರಳಿ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ನೀವೆಲ್ಲ ಕಾತರದಿಂದ ಕಾಯುತ್ತಿರುವ ಪಥಸಂಚಲನ ಆರಂಭಗೊಳ್ತಾ ಇದೆ. ಗೌರವಾನ್ವಿತ ಮುಖ್ಯ ಅತಿಥಿಗಳಲ್ಲಿ ಪಥಸಂಚಲನಕ್ಕೆ ಅನುಮತಿಯನ್ನು ಪಡೆದುಕೊಂಡಿರುವ ಇಂದಿನ ಪರೇಡ್ನ ಕಮಾಂಡರ್ ಆಗಿರುವ ಡಾಕ್ಟರ್ ಭಾನುಪ್ರಕಾಶ್ ಜೆ ಪ್ರೊಫೆಷನಲ್ IPS ರವರು ತಮ್ಮ ಸ್ವಸ್ಥಳದತ್ತ ಮುಂದೆ ಸಾಗ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆಕರ್ಷಕ ಪಥಸಂಚಲನ. ನಿಕಟ ಕ್ರಮ. ಪೂಜೆ ಮಾರ್ಗವಾಗಿ ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಇಂದಿನ ಪರೇಡ್ ಕಮಾಂಡರ್ ಡಾಕ್ಟರ್ ಭಾನುಪ್ರಕಾಶ್ ಜೆ ಪ್ರೊಫೆಷನಲ್ IPS ಬೆಳಗಾವಿ ಜಿಲ್ಲೆಯವರು ಕಷ್ಟದ ಜೀವನವೇ ಶಿಕ್ಷಣ ಕಲಿಸುವ ಪಾಠಶಾಲೆ ಎಂಬಂತೆ ಬೆಳೆದು ಬಂದವರು. ಕಸ್ತೂರು ಕಪ್ಪಲು ತಾಲೂಕು ಕೇರಳದ ಮೈಸೂರು ಜಿಲ್ಲೆಯಲ್ಲಿ 18 ವರ್ಷ 19 ಜನ್ಮ ಮಾಡಿದ್ದಾರೆ. LEBS ಪದವಿಯನ್ನು ನ್ಯೂಸ್ ಮಂಡ್ಯದಲ್ಲಿ ಹಾಗೂ MD ಪದವಿಯನ್ನು ಹುಬ್ಬಳ್ಳಿಯಲ್ಲಿ ಪೂರ್ಣಗೊಳಿಸಿದ್ದು 4 ವರ್ಷ ಮಕ್ಕಳ ತಜ್ಞರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಯುವಕರು 1ರಿಂದ 5ನೇ ತರಗತಿಯವರೆಗೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೆಳವಣಿಗೆಯಲ್ಲಿ ಪೂರೈಸಿದ್ದು 6ನೇ ತರಗತಿಯಿಂದ 12 ತರಗತಿಯವರೆಗೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಪೂರೈಸಿರುತ್ತಾರೆ. 13/11/2023 IPS
ಒಂದು ಹುದ್ದೆಗೆ ಆಯ್ಕೆಯಾಗಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಮೂಲ ತರಬೇತಿ ಹೊಂದಿ ಬೆಳಗಾವಿ ಜಿಲ್ಲೆಗೆ ಪ್ರಾಯೋಗಿಕ ತರಬೇತಿಗಾಗಿ ಆಗಮಿಸುತ್ತಾರೆ. ತಂದೆ ಜಯರಾಮೇಗೌಡ ಕೃಷಿಕರು, ತಾಯಿ ಗಿರಿಜಮ್ಮ ಅಂಗನವಾಡಿ ಶಿಕ್ಷಕಿ, ಧರ್ಮಪತ್ನಿ ಡಾಕ್ಟರ್ ಚೈತ್ರ MBBS MD ಅರವಳಿಕೆ ತಜ್ಞರಾಗಿದ್ದಾರೆ. ಪರೇಡ್ನ 2ನೇ ಕಮಾಂಡರ್ ಶ್ರೀ ಶಿವಾನಂದ್ H. ಕುಣದಾಳ್ RPIDR ಬೆಳಗಾವಿ ಜಿಲ್ಲೆಯವರು ರಾಯಬಾಗ ತಾಲೂಕಿನ ಅಲಗನೂರಿನವರು. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಆರೋಗ್ಯದಲ್ಲಿ ಪೂರೈಸಿರುವ ಶ್ರೀಯುತರು 2015ರಂದು RS ಆಗಿ ನೇಮಕಾತಿ ಹೊಂದಿ ಪ್ರಸ್ತುತ DR ಬೆಳಗಾವಿ ಜಿಲ್ಲೆಯಲ್ಲಿ RP ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಗೇನಹಳ್ಳ ಕಲಬುರಗಿಯಲ್ಲಿ ಪೊಲೀಸ್ ತರಬೇತಿ ಕಾಲೇಜಿನಲ್ಲಿ ತರಬೇತಿಯನ್ನು ಪೂರೈಸಿರುವ ಶ್ರೀಯುತರು ಪ್ರಸ್ತುತ ಇಂದಿನ ಪರೇಡ್ನ 2ನೇ ಕಮಾಂಡರ್ ಅವರಾಗಿ ಜವಾಬ್ದಾರಿಯಿಂದ ಮುನ್ನಡೆತಾ ಇದ್ದಾರೆ. ಕವಾಯತ್ ನಾಯಕರಾಗಿ ಡಾಕ್ಟರ್ ಭಾನುಪ್ರಕಾಶ್ ಜೆ ಹಾಗೂ 2ನೇ ನಾಯಕರಾಗಿ ಶಿವಾನಂದ್ ಗುಂಡಾಳ್ ಅವರ ನೇತೃತ್ವದಲ್ಲಿ ಮೊದಲನೆಯವರಾಗಿ ಆಗಮಿಸ್ತಾ ಇದ್ದಾರೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ಜಿಲ್ಲೆ ಶ್ರೀ ತಿಪ್ಪಣ್ಣ ಬೋಯಿ ಅವರ ನೇತೃತ್ವದಲ್ಲಿ. ಜೋರಾದ ಚಪ್ಪಾಳೆ ಮೂಲಕ ಪಥಸಂಚಲನ ತಂಡಗಳನ್ನು ಪ್ರೇರೇಪಿಸೋಣ. 7ನೇದಾಗಿ ಶ್ರೀ ಸಂಗಮೇಶ್ ಆನೆ RSI ರವರ ನೇತೃತ್ವದ ನಗರ ಸಶಸ್ತ್ರ ಮೀಸಲು ಪಡೆ ಬೆಳಗಾವಿ ನಗರರವರು ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಅತ್ಯಂತ ಆಕರ್ಷಕ ಪಥಸಂಚಲನದಲ್ಲಿ ಸಾಗ್ತಾ ಇದ್ದಾರೆ. ಶ್ರೀ ಅನಿಲ್ ಸಿಂಗನವರ್ ಘಟಕಾಧಿಕಾರಿಗಳ ನೇತೃತ್ವದ ಗೃಹ ರಕ್ಷಕ ದಳ ತುಕಡಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ. ಶ್ರೀ ನವೀನ್ ಕುಮಾರ್ ಸ್ಪೆಷಲ್ RSI ನೇತೃತ್ವದ KSRP 2ನೇ ಪಡೆ ಪುರುಷ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಪಥಸಂಚಲನದೊಂದಿಗೆ ಸಾಗ್ತಾ ಇದ್ದಾರೆ. ಶ್ರೀ ಅನಿಲ್ ಕುಮಾರ್ ಸ್ಪೆಷಲ್ RSI ಅವರ ನೇತೃತ್ವದ KSRP 2ನೇ ಪಡೆ ಮಹಿಳಾ ತುಕಡಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಎಂದಿನಂತೆ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಜೋರು ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಶ್ರೀ ನಾನಪ್ಪ ಲಮಾಣಿ ಹವಾಲ್ದಾರ್ ಅವರ ನೇತೃತ್ವದ NWKRTC ಬೆಳಗಾವಿ ತಂಡ ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಸಾಗ್ತಾ ಇದೆ. ಶ್ರೀ ಅನುರಾಗ್ PL ನೇತೃತ್ವದ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಇದೀಗ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಶ್ರೀ ಅಕ್ಷಯ್ ವಾಕಡೆ ESI ನೇತೃತ್ವದ ಅಬಕಾರಿ ಇಲಾಖೆ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ಕುಮಾರಿ ಸ್ನೇಹಾ ಬೋಸುವೆ ನೇತೃತ್ವದ 25ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರಿ ಸಾಯಿಲ್ ಶಿರೋಳ್ಕರ್ ನೇತೃತ್ವದ 26ನೇ ಬಟಾಲಿಯನ್ NCC ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಸಾಗ್ತಾ ಇದೆ. ಕುಮಾರ್ ರಿಷನ್ ಕಡ್ಕಿವಾಲೆ ನೇತೃತ್ವದ ಸೇಂಟ್ ಪಾಲ್ಸ್ ಪ್ರೌಢಶಾಲೆ ಏರ್ವಿಂಗ್ ತಂಡ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರ್ ಏಕನಾಥ್ ಲವಾನಿ ನೇತೃತ್ವದ ಸಿದ್ದರಾಮೇಶ್ವರ ಪ್ರೌಢಶಾಲೆ ಏರ್ವಿಂಗ್ ನೆಹರು ನಗರ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹದಿಂದ ಏಕರೂಪದ ಚಲನೆಯೊಂದಿಗೆ ಸಾಗ್ತಾ ಇದೆ. ಎಂದಿನಂತೆ ಪ್ರತಿ ಬಾರಿಯೂ ಕೂಡ ಜಿಲ್ಲಾಡಳಿತದ ಪ್ರಶಸ್ತಿಯನ್ನು ಪಡೆದಿರುವ ನಮ್ಮೆಲ್ಲರ ಹೆಮ್ಮೆಯ ಭಾರತ ಸೇವಾದ SLVK ಪ್ರೌಢಶಾಲೆ ಅಗಸಿನ ತಂಡ ಕುಮಾರಿ ಬಸವರಾಜರ ನೇತೃತ್ವದಲ್ಲಿ ಜೋರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಕುಮಾರಿ ಕರುಣಾ ಕಾಶಿಕರ್ ನೇತೃತ್ವದ 4 ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ಕ್ಯಾಂಟೋನ್ಮೆಂಟ್ ಮರಾಠಿ ಶಾಲೆ ಭಾರತಾಂಬೆಯ ಒಂದು ಸಂಕೇತವಾಗಿರತಕ್ಕಂಥ ನಕ್ಷೆಯೊಂದಿಗೆ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ಕುಮಾರ್ ವೀರೇಶ್ ಕೀಳಿಕೆಂದರ ನೇತೃತ್ವದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಮತೀರ್ಥ ನಗರ ಬೆಳಗಾವಿ ತಂಡ ಮಕ್ಕಳ ಪಾಲ್ಗೊಳ್ಳುವಿಕೆಯನ್ನು ಚಪ್ಪಾಳೆ ತಟ್ಟುವುದರ ಮೂಲಕ ನಾವೆಲ್ಲರೂ ಬೆಂಬಲಿಸೋಣ. ಕುಮಾರಿ ಸಾನಿಯಾ ಮಕಾಂದಾರ್ ನೇತೃತ್ವದ ಇಸ್ಲಾಮಿಯ ಆಂಗ್ಲ ಮಾಧ್ಯಮ ಶಾಲೆ ಕ್ಯಾಂಪ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಮನಮೋಹಕ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ.
ಕುಮಾರಿ ಸಾಕ್ಷಿ ಗುರು ನೇತೃತ್ವದ ಸರ್ಕಾರಿ ಪ್ರೌಢಶಾಲೆ ಸಾಮ್ರಾ ತಂಡ ಮಾನ್ಯ ಸಚಿವರಿಗೆ ವಂದನೆ ಸಲ್ಲಿಸಿದ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರಿ ಧನಲಕ್ಷ್ಮಿ ಇಟಗಿ ನೇತೃತ್ವದ ಸರ್ಕಾರಿ ಚಿಂತಾಮಣರಾವ್ ಪ್ರೌಢಶಾಲೆ ಶಾಪುರ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿದ ಸಂತಸ ಸಂಭ್ರಮದಿಂದ ಸಾಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಆ ಎಲ್ಲ ಪಥಸಂಚಲನ ತುಕಡಿಗಳನ್ನು ಅಭಿನಂದಿಸೋಣ. ಕುಮಾರಿ ಜೈನಬ್ ಸೈಯದ್ ನೇತೃತ್ವದ ಉರ್ದು ಸರ್ಕಾರಿ ಪ್ರೌಢಶಾಲೆ ನ್ಯೂ ಗಾಂಧಿನಗರ ತಂಡ ಮಾನ್ಯರಿಗೆ ವಂದನೆ ಸಲ್ಲಿಸಿದ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರ್ ರಫೀಕಾಜಿ ನೇತೃತ್ವದ ವೈಕೆ ಕಟ್ಟಿಮನಿ ಪ್ರೌಢಶಾಲೆ ಅಜಂನಗರ್ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉತ್ಸಾಹಭರಿತ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ಕುಮಾರಿ ಸೌಮ್ಯಶ್ರೀ ಎಲಿಗಾರ್ ನೇತೃತ್ವದ ಲಿಡಲ್ ಸ್ಕಾಲರ್ ಅಕಾಡೆಮಿ ಪ್ರೌಢಶಾಲೆ ರಾಮತೀರ್ಥ ನಗರ ಬೆಳಗಾವಿ ತಂಡ ಎಂದಿನಂತೆ ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ. ಕುಮಾರ್ ಸುಲಭ್ ಬಕೇಡಿ ನೇತೃತ್ವದ ಭರ್ತೆ ಸೆಂಟ್ರಲ್ ಸ್ಕೂಲ್ ಹಲಗಾ ಬೆಳಗಾವಿ ತಂಡ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಗ್ತಾ ಇದೆ. ನಮ್ಮೆಲ್ಲರ ಜೋರು ಚಪ್ಪಾಳಿಗೆ ಭಾಜನರಾಗಿರುವ ಕುಮಾರ್ ಪ್ರಜ್ವಲ್ ಹನುಮರೆಡ್ಡಿ ನೇತೃತ್ವದ ಮಹೇಶ್ವರಿ ಅಂಧ ಮಕ್ಕಳ ಶಾಲಾ ತಂಡ ಜೋರು ಚಪ್ಪಾಳೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಪಥಸಂಚಲನದ ವರ್ಣರಂಜಿತ ವೈಭವವನ್ನು ಹೆಚ್ಚಿಸಲು ಸುಶ್ರಾವ್ಯ ಸಂಗೀತ ವಾದ್ಯವನ್ನು ಮೊಳಗಿಸ್ತಾ ಇದ್ದಾರೆ ಶ್ರೀ BH ಭಜಂತ್ರಿ ARSI CR ಬೆಳಗಾವಿ ನಗರ, ಶ್ರೀ ST ಭಜಂತ್ರಿ ಸ್ಪೆಷಲ್ ARSI, ಶ್ರೀ KSRP ಮಚ್ಚೆ ಬೆಳಗಾವಿ, ಶ್ರೀ ಶಿವಪ್ಪ ಎಮ್ಮಿನಕಟ್ಟಿ ASC BR ಬೆಳಗಾವಿ ಜಿಲ್ಲೆ, ಶ್ರೀ MP ನಾಯ್ಕವಾಡಿ NWTRPC ನೇತೃತ್ವದ ಪೊಲೀಸ್ ಬ್ಯಾಂಡ್ ತಂಡ CAR DR KSRP ಬೆಳಗಾವಿ ಮತ್ತು NWTRPC ಬ್ಯಾಂಡ್ ತಂಡ. ರಾಷ್ಟ್ರಪಿತರಾದರು ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿಯಾದರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತದ ಪ್ರಥಮ ಪ್ರಧಾನಿಯಾದರು ಮಕ್ಕಳ ಚಾಚಾ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಭಾರತದ ಐಕ್ಯತೆಯ ಸರ್ದಾರರಾದರು ವಲ್ಲಭಭಾಯಿ ಪಟೇಲರು, ನೇತಾಜಿಯಾದರು ಸುಭಾಷ್ ಚಂದ್ರ ಬೋಸರು, ಕ್ರಾಂತಿಕಾರಿಯಾದರು ಭಗತ್ ಸಿಂಗರು, ಭಾರತ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿಯಾದರು ಕಿತ್ತೂರು ಚೆನ್ನಮ್ಮನವರು, ಕ್ರಾಂತಿವೀರರಾದರು ಸೂರ ಸಂಗೊಳ್ಳಿ ರಾಯಣ್ಣರವರು. ನಮ್ಮ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇವರೆಲ್ಲ ಸದಾ ಸ್ಮರಣೀಯರು, ಆದರಣೀಯರು, ಅವಿಸ್ಮರಣೀಯರು. ಅಕ್ಕ ಅನ್ನ ಬಂದಿದೆ ಗಣರಾಜ್ಯ ದಿನ, ಭಾರತಾಂಬೆಗೆ ಅತ್ಯದ್ಭುತವಿ ಸಂಭ್ರಮದ ಸುದಿನ, ವರ್ಣಿಸಲಸದಳ ಬೆಳಗಾವಿ ಜಿಲ್ಲಾಡಳಿತದ ಸಂಭ್ರಮದ ನಿರ್ಧಾರ, ಹಿಂದೆ ಜಾರಿಗೆ ಬಂದಿದೆ ಭಾರತ ದೇಶದ ಸಂವಿಧಾನ. ಅಕ್ಕ ಅನ್ನ ನೋಡ ಬನ್ನಿ ಪಥಸಂಚಲನ ತುಂಬಿಕೊಂಡು ಬೆಳಗಾಗೋಣ ಬೆಳಗಾವಿ ಜಿಲ್ಲಾಡಳಿತದ ಶಿಸ್ತುಬದ್ಧ ಸಿದ್ಧತೆಯನ್ನ. ದುಂಬಿಗಳು ಕೂಡ ಒಳಗಿಸುತ್ತಿವೆ ಗಣರಾಜ್ಯೋತ್ಸವದ ಜೀಂಕಾರವನ್ನ, ಇದುವೇ ಸಂತಸದ ಸಂಭ್ರಮದ ಗಣರಾಜ್ಯೋತ್ಸವದ ಭಿನ್ನ. ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಮುಖ್ಯ ಅತಿಥಿಗಳು
ಕರ್ನಾಟಕ ಜನ ಸರ್ಕಾರ ಏ ಸಮ ಆ ತಿರುಗಿಸಿ ಕಡೆ ಸಣ್ಣ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯರವರಿಂದ ಗಣರಾಜ್ಯೋತ್ಸವ ಸಂದೇಶ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಬೆಳಗಾವಿ ಜಿಲ್ಲೆಯ ಸಮಸ್ತ ನಾಗರಿಕರೇ, ಭಾರತ ರಾಷ್ಟ್ರವು ಗಣರಾಜ್ಯವೆಂದು 1950 ಜನವರಿ 26ರಂದು ಘೋಷಿಸಿಕೊಂಡಿದ್ದು, ಗಣರಾಜ್ಯೋತ್ಸವದ ಅಮೃತಗಳಿಗೆಲ್ಲಿ ಇಂದಿನ ಸಂಭ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಹಿರಿಯ ಕವಿಯ ಸಾಹಿತಿಗಳು, ಚಿಂತಕರು, ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು, ಸಂಸದರು, ಪ್ರತಿನಿಧಿಗಳು, ನಾಗರಿಕರು ಮತ್ತು ಮಾಧ್ಯಮ ಸ್ನೇಹಿತರಿಗೆ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಬೆಳಗಾವಿ ನೆಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಮಹಾತ್ಮರ ನಡೆದಾಡುತ್ತ ನೆಲವಾಗಿದೆ. ಭಾರತ ರಾಷ್ಟ್ರವು ಗಣರಾಜ್ಯವೆಂದು 1950 ಜನವರಿ 26ರಂದು ಘೋಷಿಸಿಕೊಂಡಿದ್ದು, ಈ ದಿನವು ದೇಶದ ನಾಗರಿಕರಿಗೆ ರಾಷ್ಟ್ರದ ಜವಾಬ್ದಾರಿಯನ್ನು ನೀಡಿದ ದಿನವಾಗಿದೆ. ನಮ್ಮ ಸಂವಿಧಾನವನ್ನು ಒಪ್ಪಿಕೊಂಡು ದಿನವಿದು. ಗಣತಂತ್ರ ವ್ಯವಸ್ಥೆಯ ಭಾರತೀಯರಿಗೆ ಸಾರ್ವಭೌಮಾಧಿಕಾರವನ್ನು ಕಲಿಸಿಕೊಟ್ಟ ದಿನವಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರಂಥ ಮಹಾನ್ ಮಾನವವಾದಿಗಳು ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಹಗಲಿರುಳೆಂದು ಚಿಂತಿಸಿ ರಚಿಸಿದ ಸಂವಿಧಾನವು ಭವ್ಯ ಭಾರತಕ್ಕೆ ದಾರಿದೀಪ ಆಗಿದೆ. ಡಾಕ್ಟರ್ BR ಅವರ ದೂರದೃಷ್ಟಿ ಚಿಂತನೆ ಫಲವಾಗಿ ನಾವಿಂದು ಜಗತ್ತಿನ ಮಾದರಿಯಾದ ಸಂವಿಧಾನದ ವಾರಸರಾಗಿದ್ದೇವೆ. ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಪಡೆದುಕೊಂಡು ಕೇವಲ 77 ವರ್ಷಗಳಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠ ಪ್ರಜಾತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಲು ಈ ಸಂವಿಧಾನವೇ ಬುನಾದಿಯಾಗಿದೆ. ಸಾಮಾಜಿಕ ನ್ಯಾಯ, ಸರ್ವ ಸಮಾನತೆ, ವ್ಯಕ್ತಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ನಮ್ಮ ಸಂವಿಧಾನದ ನಮಗೆ ಕಲಿಸಿಕೊಟ್ಟ ಬಹುದೊಡ್ಡ ಕೊಡುಗೆಗಳಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಕೂಡ ಸರ್ವರಿಗೂ ಸಮಪಾಲು ಸಮಬಾಳ ತತ್ವದಡಿ ಕಾರ್ಯನಿರ್ವಹಿಸುತ್ತದೆ. ಜನರಿಗೆ ನೀಡಿದ ಭರವಸೆಯಂತೆ ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ, ಗೃಹಲಕ್ಷ್ಮಿ ಹಾಗೂ ಯವನಿಧಿ 5 ಗ್ಯಾರಂಟಿ ಯೋಜನೆಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅನುಷ್ಠಾನಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ. ಬೆಳಗಾವಿ ವೇದಿಕೆ ವಿಜ್ಞಾನ ಸಂಸ್ಥೆ ಆವರಣದಲ್ಲಿ ಇತ್ತೀಚೆಗೆ ಅಂದಾಜು ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇತ್ತೀಚೆಗೆ ಲೋಕಾರ್ಪಣೆಗೊಳಿಸಲಾಗಿದೆ. ಅದೇ ರೀತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಂಗಡಿಗರನ್ನು ಬ್ರಿಟಿಷರು ನೇಣು ಹಾಕಿದ ಖಾನಾಪುರ ತಾಲೂಕಿನ ನಂದಗಢ ವೀರಭೂಮಿ ಹೆಸರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಯಶೋಗಾದಿ ಸಾರುವ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಕೆಲವೇ ದಿನಗಳ ಹಿಂದೆ ಉದ್ಘಾಟನೆಗೊಳಿಸಿರುತ್ತಾರೆ. ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಬೆಳಗಾವಿ ನಗರದಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸುಮಾರು 10 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದ್ದು, ಶೀಘ್ರ ಕಾಮಗಾರಿ ಪ್ರಾರಂಭಗೊಳ್ಳಲಿದೆ. ಗಣರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿ 4.24 ಲಕ್ಷ ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಲಾಗಿದ್ದು, ಇಲ್ಲಿವರೆಗೆ ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ 100% ಹಿಂಗಾರಿ ಬೆಳೆಗಳ ಬಿತ್ತನೆ ಆಗಿರ್ತದೆ. ಬಿತ್ತನೆ ಬೇಕಾಗುವ ಉತ್ತಮ ಗುಣಮಟ್ಟದ 24,000 ಕ್ವಿಂಟಲ್ ಬಿತ್ತನೆ ಬೀಜನ ರಿಯಾಯಿತಿ ದರಗಳಲ್ಲಿ 60,000 ರೈತರಿಗೆ ಸಕಾಲದಲ್ಲಿ ಪೂರೈಸಲಾಗಿದೆ. ಹಿಂಗಾರಿ ಬೆಳೆಗಳಿಗೆ ಉತ್ತಮವಾಗಿರುತ್ತದೆ. ಹೊಸ ಸಾಲಿನಲ್ಲಿ ಆಯೋಗದಲ್ಲಿ ಘೋಷಿಸಿರುವಂತೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಸಹಯೋಗದೊಂದಿಗೆ ಸುಮಾರು 1000 ಹೆಕ್ಟೇರ್ ಕಬ್ಬು ಪ್ರದೇಶದಲ್ಲಿ ಸಮಗ್ರ ಮಣ್ಣು ಮತ್ತು ನೀರಿನ ನಿರ್ವಹಣೆ, ಸಮರ್ಪಕ ತ್ಯಾಜ್ಯ ನಿರ್ವಹಣೆ, ನೀರಿನ ಬಳಕೆ ಹಾಗೂ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತು ಜಾರಿಗೊಳಿಸಲಾಗಿರುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ ಮಾಹೆಯಲ್ಲಿ ನಮ್ಮ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಮುದಲಿ ಗ್ರಾಮದಲ್ಲಿ ಈ ಯೋಜನೆ ಚಾಲನೆ ನೀಡಿರುತ್ತಾರೆ. ಬೆಳೆ ವಿಮೆ ಯೋಜನೆಯಲ್ಲಿ 24-20 ಸಾಲಿನ ತೋಟಗಾರಿಕೆ ಬೆಳೆಗಳಿಗೆ ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಮತ್ತು
ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 9,295 ರೈತರಿಗೆ ಒಟ್ಟು 96.36 ಕೋಟಿ ಮೊತ್ತದ ವಿಮೆಯನ್ನು ವಿತರಿಸಲಾಗಿದೆ. ಜಿಲ್ಲೆಯಲ್ಲಿ 25-20 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದಾಗಿ ಒಟ್ಟು 3,870 ಜನ ರೈತರು 3,320 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಹಾನಿಯಾಗಿದ್ದು, ಸದರಿ ರೈತರಿಗೆ ಒಟ್ಟು 523.15 ಲಕ್ಷ ಬೆಳೆ ಹಾನಿ ಪರಿಹಾರಕ್ಕಾಗಿ ವರದಿ ಸಲ್ಲಿಸಲಾಗಿದೆ. ಹಸಿವು-ಮುಕ್ತ ಕರ್ನಾಟಕ ಇದು ನಮ್ಮ ಸರ್ಕಾರದ ಮುಖ್ಯ ಧ್ಯೇಯವಾಗಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ ಜಾರಿಗೊಳಿಸಲಾಗಿದೆ. ಜುಲೈ 23 ಮಾಹೆಯಿಂದ 5 ಕೆಜಿ ಅಕ್ಕಿ ಜೊತೆಗೆ ಇನ್ನುಳಿದ 5 ಕೆಜಿ ಅಕ್ಕಿ ಮೊತ್ತಕ್ಕೆ ಸಮನಾಗಿ ಚೀಟಿ ಕುಟುಂಬದ ಮುಖ್ಯಸ್ಥರಂತೆ ಬ್ಯಾಂಕ್ ಖಾತೆಗೆ ನೇರವಾಗಿ ಚೀಟಿ ಪ್ರತಿ ಸದಸ್ಯಕ್ಕೆ 170 DBT ಮೂಲಕ ಹಣ ಜಮಾ ಮಾಡಲಾಗಿರುತ್ತದೆ. ಜುಲೈ 23ರಿಂದ ಡಿಸೆಂಬರ್ 24ರವರೆಗೆ ಸುಮಾರು 1,025 ಕೋಟಿ ಮೊತ್ತದ ಜಿಲ್ಲೆಯ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು, ಫೆಬ್ರವರಿ 25ರ ಮಾಹೆಯಿಂದ DBT ಹಣದ ಬದಲಾಗಿ ಪ್ರತಿ ಫಲಾನುಭವಿಗೆ 10 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 11,87,463 ಫಲಾನುಭವಿಗಳ ಗುರಿ ನಿಗದಿಪಡಿಸಿದ್ದು, ಇಲ್ಲಿವರೆಗೆ 11,87,179 ಫಲಾನುಭವಿಗಳು ನೋಂದಣಿ ಆಗಿರುತ್ತಾರೆ. ಇಲ್ಲಿವರೆಗೆ ಮಾಸಿಕ 2,000 ಅಂತೆ 24 ಕಂತುಗಳನ್ನು 5,466 ಕೋಟಿ ಹಣವನ್ನು ಫಲಾನುಭವಿ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮೂಲಕ ಜಮಾ ಮಾಡಲಾಗಿರುತ್ತದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆ ಒಟ್ಟು 10,52 ಲಕ್ಷ 6 ಫಲಾನುಭವಿಗಳಿದ್ದು, ಸದರಿ ಯೋಜನೆಯಲ್ಲಿ ಒಟ್ಟು 10,28 ಲಕ್ಷ ಬಳಕೆದಾರರು ನೋಂದಾಯಿಸಿರುತ್ತಾರೆ. ಎಲ್ಲ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಸರಾಸರಿ ಬಳಕೆ ಆಧಾರದ ಮೇಲೆ ಮಾಸಿಕ 2,200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇಂಜಿನಿಯರಿಂಗ್ ವಿಭಾಗದಿಂದ 25-20 ಸಾಲಿನಲ್ಲಿ ಒಟ್ಟು 211 ಕೋಟಿ ಅನುದಾನ ಅನುಮೋದನೆಗೊಂಡಿದ್ದು, 88 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇದರಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ 50ರಿಂದ 100 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಮೇಲ್ದರ್ಜೆಗೆ ರಾಮದುರ್ಗ ಮತ್ತು ಸವದತ್ತಿ ತಾಲೂಕಾ ಆಸ್ಪತ್ರೆಗಳ ನಿರ್ಮಾಣಕ್ಕೆ 63 ಕೋಟಿ ಟೆಂಡರ್ ಇರುತ್ತದೆ. ಬೆಳಗಾವಿಯಲ್ಲಿ ಬೀಮ್ಸ್ ಆವರಣದಲ್ಲಿ ಕಿದ್ವಾಯಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ನಿರ್ಮಾಣ ಕಾಮಗಾರಿ 35 ಟೆಂಡರ್ ಇರುತ್ತದೆ. ಶಕ್ತಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆ ಒಟ್ಟು 15 ಬಸ್ ಘಟಕಗಳಿಂದ 1,590 ಬಸ್ಗಳ ಪ್ರತಿದಿನ ಕಾರ್ಯಾಚರಣೆ ಮಾಡಲಾಗುತ್ತಿದ್ದು, ಶಕ್ತಿ ಯೋಜನೆಯ ಪೂರ್ವದಲ್ಲಿ ಪ್ರತಿದಿನ ಸರಾಸರಿ 5.40 ಲಕ್ಷ ಪ್ರಯಾಣಿಕರ ಪ್ರಯಾಣಿಸಿದ್ದರು. ಈ ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಪ್ರತಿ ಸರಾಸರಿ ಒಟ್ಟು 8 ಲಕ್ಷ ಪ್ರಯಾಣಿಕರು ಜಿಲ್ಲೆಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ಶಕ್ತಿ ಯೋಜನೆ ಪೂರ್ವ ಹೋಲಿಕೆ 2.65 ಲಕ್ಷ ಪ್ರಯಾಣಿಕರ ಸಂಖ್ಯೆಯಲ್ಲಿ ಪ್ರತಿದಿನ ಹೆಚ್ಚಳವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಅಂತಾರಾಜ್ಯ ವೇಗದೂತ ಸಾರಿಗೆಗಳ ಅವಶ್ಯಕತೆ ಅನುಸಾರ ರದ್ದುಪಡಿಸಿ ತಾಲೂಕು ಮತ್ತು ಹಳ್ಳಿ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ಮಾಡಲಾಗುತ್ತದೆ. ಯವನಿಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ 46,000 ಜನರು ನೋಂದಾಯಿಸಿಕೊಂಡಿದ್ದು, ಈ ಪೈಕಿ 26,000 ಜನರಿಗೆ DBT ಮೂಲಕ 78 ಕೋಟಿ ಮೊತ್ತದ ಹಣವನ್ನು ಪಾವತಿಸಲಾಗಿರುತ್ತದೆ. ಬಾಕಿ ಉಳಿದ ಅಭ್ಯರ್ಥಿಗಳಿಗೆ ಅರ್ಜಿಯ 180 ದಿನಗಳ ಪೂರ್ಣಗೊಂಡಿರುವುದಿಲ್ಲ ಹಾಗೂ ಭೌತಿಕ ಪರಿಶೀಲನೆಗಾಗಿ ಉಳಿದಿರುತ್ತದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ರಾಜ್ಯ ಹೆದ್ದಾರಿ ರಸ್ತೆಗಳ ಕಾಮಗಾರಿಗಳ ಸುಧಾರಣೆ ಅಡಿಯಲ್ಲಿ 24-20 ಸಾಲಿನಲ್ಲಿ ಒಟ್ಟು 80 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 162 ಕೋಟಿ ರೂಪಾಯಿ ಅನುದಾನದಲ್ಲಿ 49 ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಒಟ್ಟು 33.92 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಜಿಲ್ಲಾ ಮತ್ತು ಇತರ ರಸ್ತೆಗಳ ಸುಧಾರಣೆಗೆ ಕಳೆದ 2 ವರ್ಷಗಳಲ್ಲಿ ಒಟ್ಟು 273 ಕಿಲೋಮೀಟರ್ ಉದ್ದ ರಸ್ತೆಯನ್ನು 345 ಕೋಟಿ ರೂಪಾಯಿ ಅನುದಾನದಲ್ಲಿ 115 ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಒಟ್ಟು 86 ಕಿಲೋಮೀಟರ್ ಉದ್ದ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಜಿಲ್ಲಾ ಕ್ರೀಡಾಂಗಣ ಕಾಮಗಾರಿಗೆ ಹಣ ಕೂಡ ಮಂಜೂರಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಟ್ಟಡ ನಿರ್ಮಾಣ 75 ಕೋಟಿ ರೂಪಾಯಿಯಲ್ಲಿ
ಲೋಕೋಪಯೋಗಿ ಇಲಾಖೆಯಿಂದ DPR ತಯಾರಿಸಿ ಅನುಮೋದನೆ ಪಡೆಯಲಾಗಿದ್ದು ಶೀಘ್ರವಾಗಿ ಕೆಲಸ ಪ್ರಾರಂಭಿಸಲಾಗುವುದು. ಬೆಳಗಾವಿ ತಾಲೂಕಿನ ಉದಲಿ ಗ್ರಾಮದ ಹತ್ತಿರ 35 ಕೋಟಿ ವೆಚ್ಚದಲ್ಲಿ ರೈಲ್ವೆ ಮೇಲುಸೇತುವೆ ನಿರ್ಮಾಣ ಟೆಂಡರ್ ಕರೆಯಲಾಗಿದೆ. ಬೆಳಗಾವಿ ನಗರದ ಮಹಾನಗರ ಪಾಲಿಕೆ ವತಿಯಿಂದ ಸುಮಾರು 27 ಕೋಟಿ ರೂಪಾಯಿ ಅನುದಾನದಲ್ಲಿ ನಗರ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕಲ್ಪಿಸುವ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದೆ. ಟೆಂಡರ್ ಪ್ರಗತಿಯಲ್ಲಿದೆ. ಅಮೃತ ಯೋಜನೆಯಲ್ಲಿ 7 ಕೆರೆಗಳ ಪುನಶ್ಚೇತನ ಹಾಗೂ 7 ಉದ್ಯಾನಗಳ ಸುಧಾರಣೆಗೆ ಒತ್ತು ನೀಡಲಾಗಿದ್ದು, ಈ ಪೈಕಿ ಕೋಟೆಕೆರೆ ಅಭಿವೃದ್ಧಿಗೆ ಹಾಗೂ ಪುನಶ್ಚೇತನ ಮಾಡುವ ಸಲುವಾಗಿ 9.20 ಕೋಟಿ ಅಂದಾಜು ಮೊತ್ತದ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ವ್ಯಾಖ್ಯಾನಿಸಿದ್ದಾರೆ. ಗಣತಂತ್ರ ವ್ಯವಸ್ಥೆ ಹಾಗೂ ಸಂವಿಧಾನದ ಮೂಲ ಆಶಯಗಳನ್ನಿಟ್ಟುಕೊಂಡು ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣ, ಇದು ನಮ್ಮ ಗಣರಾಜ್ಯೋತ್ಸವ ಸಂದೇಶ ಆಗಿದೆ. ಮತ್ತೊಮ್ಮೆ ಎಲ್ಲರಿಗೆ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರಿ ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದಡಿ ಸ್ಮಾರ್ಟ್ ಬೆಳಗಾವಿ ಜಿಲ್ಲೆ ಸಮೃದ್ಧ ಸಂತಸದ ಕರ್ನಾಟಕಕ್ಕಾಗಿ ಘನ ಕರ್ನಾಟಕ ಸರ್ಕಾರದ ಸಂಕಲ್ಪವನ್ನು ಸಾದರಪಡಿಸಿ ಗಣರಾಜ್ಯೋತ್ಸವ ಸಂದೇಶ ನೀಡಿದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಮಾನ್ಯ ಲೋಕೋಪಯೋಗಿ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಇದೀಗ ನಿರ್ಗಮನ ಪಥಸಂಚಲನಕ್ಕೆ ಪರೇಡ್ ಕಮಾಂಡರ್ ಅವರು ಗೌರವಾನ್ವಿತ ಮುಖ್ಯ ಅತಿಥಿಗಳಿಂದ ಅನುಮತಿ ಯಾಚನೆ ಮಾಡಲು ಶಿಸ್ತಿನ ಹೆಜ್ಜೆಗಳೊಂದಿಗೆ ಮುಖ್ಯ ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ. ಅನುಮತಿ ಯಾಚನೆಯ ನಂತರ ಕೆಲವೇ ಕ್ಷಣಗಳಲ್ಲಿ ನಿರ್ಗಮನ ಪಥಸಂಚಲನ. ಅಂದರೆ ಗಣರಾಜ್ಯೋತ್ಸವ ಕವಾಯತು ಮುಕ್ತಾಯಗೊಂಡಿದ್ದು ಕವಾಯತು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ನಿರ್ಗಮನ ಪಥಸಂಚಲನಕ್ಕಾಗಿ ಮಾನ್ಯ ಮುಖ್ಯ ಅತಿಥಿಗಳ ಅನುಮತಿಯನ್ನು ಪಡೆದುಕೊಂಡು ಇದೀಗ ಪರೇಡ್ ಕಮಾಂಡರ್ ಡಾಕ್ಟರ್ ಭಾನುಪ್ರಕಾಶ್ ಜಿ, ಪ್ರೊಬೇಷನರಿ IPS ಬೆಳಗಾವಿ ಜಿಲ್ಲೆರವರು ಸ್ವಸ್ಥಾನದಿಂದ ಸಾಗ್ತಾ ಇದ್ದಾರೆ. ತದನಂತರದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ಜೋರು ಚಪ್ಪಾಳೆಯೊಂದಿಗೆ ಪಥಸಂಚಲನದಲ್ಲಿ ಭಾಗವಹಿಸಿರುವ ಎಲ್ಲ ತಂಡದ ಶ್ರಮವನ್ನು ಶ್ಲಾಘಿಸುತ್ತಾ ಅವರನ್ನ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ಆರೋಗ್ಯ, ಶಿಕ್ಷಣ, ಸಾಹಿತ್ಯ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುವ ಮೂಲಕ ಕಳೆದ 40 ವರ್ಷಗಳಿಂದ KLEಯ ಸಾರಥ್ಯವನ್ನು ವಹಿಸಿಕೊಂಡು ಪ್ರಸ್ತುತ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಬೆಳಗಾವಿಯ ಕೀರ್ತಿಯನ್ನ ದೇಶದಂತರಕ್ಕೆ ಎತ್ತಿಸಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ಜಿಲ್ಲಾಡಳಿತದ ಪರವಾಗಿ ಮಾನ್ಯ ಸಚಿವರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಸನ್ಮಾನಿಸ್ತಾ ಇದ್ದಾರೆ. ಮಾನ್ಯರನ್ನ ಮುಖ್ಯ ವೇದಿಕೆಗೆ ನಾವು ತುಂಬು ಗೌರವದಿಂದ ಅದನ್ನ ಸೈಡ್ ಸರ್ ಆ ಕೊಡೆ ಅದರ ಸರ್ 36 ಶಿಕ್ಷಣ ಸಂಸ್ಥೆಗಳ ಸಂಖ್ಯೆಯನ್ನು 316ಕ್ಕೆ ಹೆಚ್ಚಿಸುವ ಮೂಲಕ ಬೆಳಗಾವಿಯಷ್ಟೇ ಅಲ್ಲದೆ ಪೂರ ಸೈಡ್ ಸರ್ ಪೂರ ಉತ್ಕೃಷ್ಟ ದರ್ಜೆಯ ಒಂದು ವೈದ್ಯಕೀಯ ಸೌಲಭ್ಯಗಳನ್ನು KLE ಸಂಸ್ಥೆಯ ಮೂಲಕ ಒದಗಿಸುವಂತ ಅವಿಸ್ಮರಣೀಯ ಕಾರ್ಯವನ್ನ ಮಾಡಿರತಕ್ಕಂಥ ಶ್ರೀಯುತ ಪ್ರಭಾಕರ್ ಕೋರೇಜಿ ಅವರು, ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ನಿಕಟಪೂರ್ವ ಕಾರ್ಯಾಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕೋರೆ ವೈದ್ಯಕೀಯ ಸಂಶೋಧನಾ ಕೇಂದ್ರ ಇವರಿಗೆ ಪ್ರತಿಷ್ಠಿತ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಲಭಿಸಿರುವುದು
ನಮ್ಮ ಬೆಳಗಾವಿಯ ಹೆಮ್ಮೆಯನ್ನ ಭಾರತದಾದ್ಯಂತ ಭಾರತಕ್ಕೆ ಪಸರಿಸಿದೆ. ಅವರಿಗೆ ಈಗ ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯ ಸನ್ಮಾನ ಜರುಗುತ್ತಾರೆ. ಮುಂದಿನದಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಕೈಗೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಹೆಮ್ಮೆಯ ಸಾಧಕ ಕ್ರೀಡಾಪಟುಗಳಿಗೆ ಸನ್ಮಾನ. ಶ್ರೀಮತಿ ಜ್ಯೋತಿ ಹೊಸಟ್ಟಿ ಕೋರಿ, ಹನುಮಾನನಗರ ಬೆಳಗಾವಿ, ಸ್ವಿಮ್ಮಿಂಗ್ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಕುಮಾರಿ ಶ್ರದ್ಧಾ ಸೂರ್ಯವಂಶಿ ಬೆಳಗಾವಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ. ಕುಮಾರಿ ಗೀತಾ ವೈಭವ್ ನಕೋಳ್ಕರ್ 69ನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನ್ಯೂ ದೆಹಲಿಯಲ್ಲಿ ರಾಷ್ಟ್ರಕ್ಕೆ ಡಾಕ್ಟರ್ ರಾಧಿಕಾ ಡುಕ್ರೆ ಜೂಡೋ 2ನೇ ರನ್ನರ್ ಅಪ್ ಸೌತ್ ವೆಸ್ಟ್ ಜೋನ್ ಇಂಟರ್ನ್ಯಾಷನಲ್ ಪ್ರಶಸ್ತಿ, ರಾಷ್ಟ್ರಕ್ಕೆ ತೃತೀಯ ಸ್ಥಾನ. ಕುಮಾರ್ ಭೂಷಣ್ ವನಾರಸೆ ಜೂಡೋನಲ್ಲಿ ರಾಷ್ಟ್ರಕ್ಕೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಕುಮಾರ್ ಭರತ್ ಪುಣೆಯಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ರಾಷ್ಟ್ರಕ್ಕೆ ತೃತೀಯ. ಪದ್ಮಶ್ರೀ ಪ್ರಶಸ್ತಿಯನ್ನು ಸೈಡ್ ಬರ್ರಿ. ಪ್ರಚಾರ ಭಾಷಣ ಪ್ರವಚನ ಪದ್ಮಶ್ರೀ ಪ್ರಶಸ್ತಿಯನ್ನು ಪರಿಗಣಿಸಿಕೊಳ್ಳುವ ಮೂಲಕ ಬೆಳಗಾವಿಯ ಮಾನವರು ಸ್ವೀಕರಿಸಿರುವ ಸನ್ಮಾನಕ್ಕಾಗಿ ಜಿಲ್ಲಾಡಳಿತವಾಗಿ ಮತದಾನವನ್ನು ಆರಂಭಿಸಿದರು. ಕ್ರೀಡಾ ಕ್ಷೇತ್ರ ಸಾಧಕರು ವೇದಿಕೆ ಬರಬೇಕು. ಕುಮಾರ್ ಶ್ರೀ ಸಂಜನಾ ಚವ್ಹಾಣ್ ಹಾಕಿನಲ್ಲಿ ಇಂಟರ್ನ್ಯಾಷನಲ್ ಬುಕ್ ರಿಕಾರ್ಡ್ನಲ್ಲಿ ದಾಖಲಾಗಿದ್ದಾರೆ. ಎಲ್ಲ ಮಹಿಳೆಯರು ವೇದಿಕೆಗೆ ಬರಬೇಕು. ಶ್ರೀಮತಿ ಜ್ಯೋತಿ ಆಮೇಲೆ ನನಗೆ ಭೇಟಿಯಾಗಿ ಬಿಡಿ, ಯಾರು ಫೋಟೋ ಬೇಕು? ಶ್ರದ್ಧಾ ಸೂರ್ಯವಂಶಿ, ವೇದಾ ವೈಭವ್ ತ್ರಿಗುಣಕರ್, ಕುಮಾರಿ ರಾಧಿಕಾ ಡುಕ್ರೆ, ಭೂಷಣ್ ವನಾರಸೆ ಹಾಗೂ ಬಂದಾಗಿದ್ದ ಹೇಳ್ತೀನಿ ಬೇಡ. ಮುಂದಿನದಾಗಿ ಇತರೆ ಕ್ಷೇತ್ರದ ಸಾಧಕರು ತಯಾರಿ ನಡೆಸಬೇಕು. ಶ್ರೀಮತಿ ರಾಜು ದಂಡಿ, ಕುಮಾರಿ ಡಿ.ಕೆ. ಲಕ್ಷಣ್ ಕಂತಿ, ಕುಮಾರಿ ತೇಜಸ್ವಿ, ಇನ್ನು ಬರ್ರಿ ಮೇಡಮ್. ಫೋಟೋ ಮಾಡ್ಕೊಡಪ್ಪ. ಟೆಲಿಸ್ಕೋಪ್ ತಯಾರಿ ಮತ್ತು ಆಕಾಶಕಾಯ ತರಬೇತಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಗಣವಿತ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಜೊತೆಗೆ ಸಂಗೀತ ಕಲಾಕ್ಷೇತ್ರದ ಸಾಧಕರಾದ ಶ್ರೀ ಎಚ್ ಶಿವಕುಮಾರಯ್ಯ, ಶ್ರೀಮತಿ ಮಂಗಳಾ ಮೆಹ್ತಾ, ಶ್ರೀ ಲಕ್ಷ್ಮಣ್ ಗೋವಿಂದ್ ಮೈತ್ರಿ ಹಾಗೂ ಅಂಗಾಂಗ ದಾನವನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಶಕ್ತಾ ರಮೇಶ್ ಯಾದವ್ ಅವರ ಬಂಧುಗಳು ಉಪಸ್ಥಿತರಿರಬೇಕು. खुशी कमिटी में याद है कमिटी में डाल देंगे खुशी श्री कुमार रशीद सरकावत, श्री एच शिवपुत्रಯ್ಯ, ಶ್ರೀಮತಿ ಮಂಗಳಾ ಪಟೇಲ್ ಹಾಗೂ ಶ್ರೀ ಲಕ್ಷ್ಮಣ್ ಗೋವಿಂದ್ ಮೈತ್ರಿ, ಶ್ರೀಮತಿ ಶಕ್ತಾ ರಮೇಶ್ ಯಾದವ್ ಇವರು ಕೂಡ ವೇದಿಕೆಗೆ ಒಂದು ಗೌರವ ಸ್ವೀಕರಿಸಲು ಸಿದ್ಧತೆಯಾಗಿ ಅವರನ್ನು ಕೋರುತ್ತೇವೆ. ಕುಮಾರಿ ಶ್ರೀಮತಿ ರಾಜು ಗಂಡಿ, ಕುಮಾರಿ ಕೆ.ಪಿ. ಲಕ್ಷ್ಮಣ ಕಂತಿ, ಕುಮಾರ್ ತೇಜಸ್ವಿ ಮಾರುತಿ ವಿಜಯನಗರ ಇವರು ವಿಜಯಶಾಲಿ ವೀರಪ್ಪ ವಿಜಯನಗರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಾಮಾನ್ಯದಲ್ಲಿ ಗೋಕಾಕದ ವಿದ್ಯಾರ್ಥಿಗಳಾಗಿದ್ದು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರು ಏರ್ಪಡಿಸಿದ್ದ ಒಂದು ಆಕಾಶಕಾಯ ಅಭ್ಯಾಸ ತರಬೇತಿಯಲ್ಲಿ ಭಾಗವಹಿಸಿ ಗಣವೇತ ರಾಜ್ಯಪಾಲರಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರೆಲ್ಲರೂ ಏ ಮುಖ ಕಾಣ್ಬೇಕ್ರಿ ಮೇಡಮ್. ಹಾ ಬರ್ರಿ 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 ಸನ್ಮಾನಿಸುತ್ತಿರುವ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರನ್ನು
ಮಾನ್ಯ ಶಾಸಕರು ಶಾಸಕರುಗಳ ಎಲ್ಲ ಕಾರ್ತಿಕ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕಾರ್ಡ್ ಕೊಟ್ಬಿಟ್ಟು ಗಣ್ಯಮಾನ್ಯರನ್ನ ಅಂತ ಹೇಳ್ರಿ ಸರ್. ಪೂಜ್ಯ ಓಕೆ. ಪೂಜ್ಯ ಉತ್ತಮ ಅವರ ಕೇಳಿ ಎಲ್ಲಿ ಬಿಡ ಕಾರ್ತಿಕ ಸ್ವಲ್ಪ ಕಾರ್ತಿಕ ए दुकान बंद कर अभी चलो अभी ಬ್ಯಾಗ್ ಚಿಕ್ಕಬಿಡು ಸರ್ ಬ್ಯಾಗ್ ಚಿಕ್ಕಬಿಟ್ಬಿಡ್ರಿ ಅದರಲ್ಲಿ ಮುಂದಿನ ತಯಾರಿ ಬ್ಯಾಗ್ದಾಗಿ ನೈಕ್ ಕೊಟ್ರಲ್ಲ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ತಮ್ಮ ಸಾಧನೆಯನ್ನ ತೋರ್ಪಡಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರು ಸಿದ್ಧತೆಯಲ್ಲಿರಬೇಕು. ಒಂದನೇದಾಗಿ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರದ ರೂಪಾ ಚಂದ್ರಗೌಡ ಪಾಟೀಲ್ ಇವರು ರಾಜ್ಯಕ್ಕೆ ಕನ್ನಡ ಮಾಧ್ಯಮದ ಸರ್ಕಾರಿ ಪ್ರೌಢಶಾಲೆಗಳ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೂ 25ಕ್ಕೆ ಆಗುವ 25 ಎರಡನೇದಾಗಿ ಸತೀಶವಾದ ಸರ್ಕಾರಿ ಪ್ರೌಢಶಾಲೆ ಕೊಡಗು. ಮೂರನೇದಾಗಿ ಯಕ್ಷಗಾನ ಉನ್ನತ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆ ನೇಮಕ. ಇವರು ಎಸ್ಎಸ್ಎಲ್ಸಿಯಲ್ಲಿ ಜಿಲ್ಲೆಗೆ ಪ್ರಥಮ 3 ಸ್ಥಾನಗಳನ್ನು ಆಗಿದ್ದಕ್ಕಾಗಿ ಲ್ಯಾಪ್ಟಾಪ್ ಪ್ರಯುಕ್ತ ಅವರಿಗೆ 50,000ಗಳ ಚೆಕ್ಕನ್ನು ವಿತರಿಸಲಾಗುತ್ತದೆ. ಅವರು ಸಿದ್ಧತೆಯಲ್ಲಿರಬೇಕು. ಎಲ್ಲ ಸಾಧಕರಿಗೂ ಕೂಡ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಬರ್ರಿ. ಬಾಲ್ ಮತ್ತಿದು ಇನ್ನೊಂದು ಅಲ್ಲಿ ಲಾಸ್ಟ್ ಅಲ್ಲಿ ಬಾಲ್ ಹಾಕಿಲ್ಲ. ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿರುವ ಎಲ್ಲ ಶಾಲಾ ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಕೂಡ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಗುತ್ತದೆ. ಎಲ್ಲರೂ ಹಿಡ್ಸದೆ ಎಲ್ಲ ಗ್ರೂಪ್ ಕೊಟ್ಟು